ನಾಪೋಕ್ಲು ಪ್ರದೇಶದಲ್ಲಿ ಕೆಲವು ದಿನಗಳ ಹಿಂದೆ ಸುರಿದ ಮಳೆ ಇಳೆಯಿಂದ ತಂಪಾಗಿಸಿದೆ. ಎಲ್ಲೆಡೆ ಕಾಫಿಯ ಹೂಗಳು ಅರಳಿ ಘಮಘಮಿಸ್ತಾ ಇವೆ. ಮಲ್ಲಿಗೆಯ ಮಾಲೆಯಂತೆ ಕಾಫಿಯ ಗಿಡಗಳಲ್ಲಿ ಗೊಂಚಲು ಗೊಂಚಲಾಗಿ ಅರಳಿರುವ ಹೂಗಳು ಕಂಪನ್ನ ಬೀರಿವೆ. ಹಾಗೆಯೇ ಕಾಫಿ ಬೆಳೆಗಾರರ ಮೊಗದಲ್ಲಿ ಸಂತಸ ಅರಳಿದೆ. ವರ್ಷದ ಮೊದಲ ಹೂಮಳೆ ನಾಪೋಕ್ಲು ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುರಿದಿದ್ದು ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿದೆ. ಅಗತ್ಯ ಪ್ರಮಾಣದಲ್ಲಿ ಸುರಿದ ಮಳೆಯಿಂದಾಗಿ ನಾಪೋಕ್ಲು ಹೋಬಳಿಯ ಕಾಫಿಯ ತೋಟಗಳು ಶ್ವೇತವರ್ಣದಿಂದ ಕಂಗೊಳಿಸ್ತಾ ಇವೆ. ಪ್ರತಿ ವರ್ಷ ಕಾಫಿ ಬೆಳೆಗಾರರಿಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೂಮಳೆ ಅವಶ್ಯಕ. ಉತ್ತಮ ಮಳೆಯಾದಲ್ಲಿ ಫಸಲು ನಿಶ್ಚಿತ. ಹಾಗೆಯೇ ಬೆಳೆಗಾರರು ಮಳೆಯ ನಿರೀಕ್ಷೆಯಲ್ಲಿರ್ತಾರೆ. ನಿರೀಕ್ಷಿತ ಅವಧಿಯಲ್ಲಿ ಮಳೆಯಾಗದಿದ್ದಲ್ಲಿ ಕೆರೆ ಹೊಳೆಗಳಿಂದ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಿ ಹೂವರಳಿಸುವ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಸಣ್ಣ ಮತ್ತು ಮಧ್ಯಮ ಬೆಳೆಗಾರರಿಗೆ ಮಳೆಯೇ ಆಧಾರ. ಹಾಗಾಗಿ ಮಳೆಯನ್ನೇ ನಂಬಿ ಬದುಕುವ ಕೃಷಿಕರು ಈ ವರ್ಷದ ಮಟ್ಟಿಗೆ ಸಂತಸಗೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಬ್ಯಾಂಕಿಂಗ್ ಮಳೆಯೂ ಅವಶ್ಯಕತೆ ಇದ್ದು ಅದು ಸುರಿದರೆ ಫಸಲು ಗ್ಯಾರಂಟಿ. ಈ ವರ್ಷದ ಮಳೆಯಿಂದ ಸ್ಪ್ರಿಂಕ್ಲರ್, ಡೀಸೆಲ್ ಖರ್ಚು ಎಲ್ಲ ಉಳಿತಾಯವಾಗಿದೆ ಎನ್ನುತ್ತಾರೆ ಬೆಳೆಗಾರರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪೋಕ್ಲು. ಅರೆಯಡ ರಘು ಕರುಂಬಯ್ಯ, ನಾಪೋಕ್ಲು. ಈ ವರ್ಷ ಮಳೆ ಭಾಳ ಚೆನ್ನಾಗಿ ಆಗಿದೆ. ಈ ವರ್ಷದ 10 ವರ್ಷದಿಂದ ಈ ವರ್ಷದ ಮಳೆಯನ್ನು ಕಂಪೇರ್ ಮಾಡಿದರೆ 10 ವರ್ಷದಿಂದ ಇದು ಒಳ್ಳೆಯ ಮಳೆ ಬಂದಿದೆ. ಈ 10 ವರ್ಷದಲ್ಲಿ ಹೂವು ಮಾತ್ರ ಭಾಳ ಚೆನ್ನಾಗಿದೆ. ಬರುವ ವರ್ಷಕ್ಕೆ ಬಂಪರ್ ಕಾಪಿ ಕೊಯ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಇನ್ನು ದೇವರು ಏನು ಮಾಡ್ತಾರೆ ಅಂತ ನೋಡುವ ಅಂಥೇಳಿ. ಬುಧವಾರ 25 ಸೆಂಟು ನಾಪೋಕ್ಲಿಗೆ, ಅಲ್ಲಿಂದ 50 ಸೆಂಟು, ಅಲ್ಲಿಂದ 1.5 ಇಂಚು ಮಳೆಯಾಗಿದೆ. ಟೋಟಲ್ ಆಗಿ 2 ಇಂಚಷ್ಟು ಮಳೆಯಾಗಿದೆ. ಹೂವು ಭಾಳ ಚೆನ್ನಾಗಿ ಅರಳಿದೆ, ಚೆನ್ನಾಗಿ ಬಂದಿದೆ. ಡಾಕ್ಟರ್ ಸಣ್ಣಹೊಂಡ ಕಾವೇರಪ್ಪ, ಕಾಫಿ ಮಂಡಳಿ ಮಾಜಿ ಉಪಾಧ್ಯಕ್ಷ ಹಾಗೂ ಬೆಳೆಗಾರರ ಒಕ್ಕೂಟದ ಉಪಾಧ್ಯಕ್ಷ. ಈ ವರ್ಷದ ಕಾಫಿ ಬೆಳೆಗೆ ಇತ್ತೀಚೆಗೆ ಬಿದ್ದ ಮಳೆ ಆಶಾದಾಯಕವಾಗಿದೆ. ಈ ವರ್ಷ ನಿಜವಾಗಿಯೂ ಭಾಳಷ್ಟು ವರ್ಷಗಳಿಂದ ಈ ರೀತಿಯ ಒಂದು ಉತ್ತಮ ಮಳೆ ಆಗಿರಲಿಲ್ಲ. ಕಳೆದ ವರ್ಷ ಜನವರಿಯಲ್ಲೇ ಸ್ವಲ್ಪ ಮಳೆ ಬಿದ್ದು ಅದು 2 ಥರದ ಹಣ್ಣಿಗೆ ಕಾರಣವಾಗಿತ್ತು. ಆದರೆ ಈ ವರ್ಷ ಸುತ್ತಮುತ್ತ ನಾಲ್ನಾಡು ಸುತ್ತಮುತ್ತ 1 ರಿಂದ 1.25 ಇಂಚು 2-3 ದಿನದಲ್ಲಿ ಬಿದ್ದಿದೆ. ಇದರಿಂದ ಇವತ್ತು ಕೂಡ ಕೆಲವು ಕಡೆ ಬ್ಲಾಸಮ್ಸ್ ಅವರಾಗಿದೆ, ಹೂ ಹರಳಿದೆ. ಭಾಳ ಉತ್ತಮ ಬೆಳವಣಿಗೆ ಕಂಡುಬರುತ್ತಿದೆ. ಇನ್ನು ನಮಗೆ ಪೂರಕವಾಗಿ ಬ್ಯಾಂಕಿಂಗ್
ಮಳೆ ಸಿಕ್ಕಿದರೆ ಈ ವರ್ಷ ಕಾಫಿ ಫಸಲು ಉತ್ತಮವಾಗಿ ಆಗುತ್ತೆ ಅಂತ ಹೇಳುವಂಥ ಒಂದು ಭರವಸೆ ನಮ್ಮೆಲ್ಲರಲ್ಲಿದೆ. ಈ ಸಂದರ್ಭದಲ್ಲಿ ನಾನು ಹೇಳುವುದಾದರೆ ಬೆಳೆಗಾರರು ಈಗ ಕಾಫಿಗೆ ಇದು ಕಪಾತು ಏನಿದೆ ಅದನ್ನು ಬೇಗ ಮುಗಿಸಿ ಮುಂದಿನ ಸಾಲಿಗೆ ಉತ್ತಮ ಬೆಳೆ ಪಡೆಯಲಿಕ್ಕೆ ಅನುಕೂಲವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.